ಕರ್ನಾಟಕದ ಬಸ್ಸಲ್ಲಿ ಬಂದರು. ನಕ್ಕ ಪಿಚ್ಚಾಗಳು ಕರ್ನಾಟಕದ ಬಸ್ಸಲ್ಲಿ ಬಂದರು. ಆ ಹುಡುಗಿಗೆ ಫ್ರೀ ಟಿಕೆಟ್, ಮಹಾರಾಷ್ಟ್ರ ಬಸ್ಸಲ್ಲ. ಆ ಹುಡುಗಿನ ಕರ್ಕೊಬಂದ ಹುಡುಗರಿಗೆ ನಕ್ಕ ಪಿಚ್ಚ 4 ಕಿಸೆಯಲ್ಲಿಲ್ಲ. ಅವನು ಕೇಳ್ತಾನೆ ಫ್ರೀ ಕೊಡಿ ಅಂತ. ಇಲ್ಲಪ್ಪ ಕೊಡೋಕ್ಕಾಗೋದಿಲ್ಲ ಅಂತ ನಮ್ಮ ಕನ್ನಡಿಗ ಡ್ರೈವರ್ ಹೇಳಿದರು. ಅವ್ರ ಮೇಲೆ ಅಟ್ಯಾಕ್ ಆಯಿತು. 1, 2 ಈಗ ನಾವು ವಾಪಸ್ ಕೊಡ್ತಾ ಇದ್ದೀವಿ. ಡಿಚ್ಚಿ ಹೆಂಗಿತ್ತು ನೋಡ್ಕೊಳ್ಳಿ. ಕುಂದಾನಗರಿಯಲ್ಲಿ ಆರ್ಭಟಿಸಿದ ಕನ್ನಡದ ಕಿಚ್ಚು. ಮರಾಠ ಪುಂಡರಿಗೆ ಕನ್ನಡವೇ ಸಾರ್ವಭೌಮ ಸಂದೇಶ. ಕರ್ನಾಟಕ ಗಡಿಯಲ್ಲಿ ಮಹಾಪುಂಡಾಟಿಕೆ ವಿರುದ್ಧ ಕನ್ನಡಿಗರು ಹೋರಾಟದ ಕಹಳೆ ಮುಳುಗಿಸಿದ್ರು. ಮರಾಠಿಗರ ಗೂಂಡಾಗಿರಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಕಂಡಕ್ಟರ್ ಮೇಲೆ ಹಲ್ಲೆಗೆ ವಿರೋಧ ವ್ಯಕ್ತಪಡಿಸಿದ್ವು. ಮರಾಠಿ ಪುಂಡರ ವಿರುದ್ಧ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಮೂಲಕ ಮರಾಠಿ ಪುಂಡರಿಗೆ ಕನ್ನಡವೇ ಸಾರ್ವಭೌಮ ಸಂದೇಶ ನೀಡಿದ್ರು. ಮರಾಠಿ ಪುಂಡರ ವಿರುದ್ಧ ನಾರಾಯಣಗೌಡ ಕಿಡಿ. ಅವ್ರಿಗೂ ನಾನು ಹೇಳಿದ್ದೀನಿ, ಇನ್ನು ಯಾವುದೇ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆ ಎತ್ಕೊಳ್ಳುತ್ತೆ. ನಾವು ಕಾನೂನನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥವನ್ನ ಸಹಿಸ್ಕೊಂಡಿದ್ದೀವಿ. ಇದು ಮುಂದುವರೆದ್ರೆ ಇನ್ಮೇಲೆ ಕಾನೂನು ಕೈಗೆತ್ಕೊಂಡು ಕರವೇ ಕಾರ್ಯಕರ್ತರು ಇಳಿತಾರೆ ಬೀದಿಗೆ. ಇಲ್ಲಿರುವ ರಾಜಕಾರಣಿಗಳು ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮರಾಠಿಯಲ್ಲಿ ಒಂದು ಸಭೆಯಲ್ಲಿ ಮಾತಾಡಿರೋದನ್ನ ತೀವ್ರವಾಗಿ ಖಂಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನೀವು ಕರ್ನಾಟಕದ ಸಚಿವರು, ಮಹಾರಾಷ್ಟ್ರದ ಸಚಿವರಲ್ಲ. ನೀವು ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು. ಮರಾಠಿ ಗುಂಡಗಳಿಗೆ, MES ಗುಂಡಗಳಿಗೆ ಓಟಿಗಾಗಿ ರಾಜಕಾರಣವನ್ನು ಮಾಡೋದನ್ನ ಬೆಳಗಾವಿ ರಾಜಕಾರಣಿಗಳು ಬಿಡಬೇಕು. ಮಹಾದೇವ್ ಆರೋಗ್ಯ ವಿಚಾರಿಸಿದ ಕರವೇ ಟೀಮ್. ಹಲ್ಲೆಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಕಂಡಕ್ಟರ್ ಆರೋಗ್ಯವನ್ನ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ವಿಚಾರಿಸಿದ್ರು. ಮುಖಂಡರ ಮುಂದೆ ಮಹಾದೇವಪ್ಪ ಕಣ್ಣೀರು ಹಾಕಿದ್ರು. ಕನ್ನಡ ಪರ ಸಂಘಟನೆಗಳು ಹಾಗೂ ಇಡೀ ಕರ್ನಾಟಕ ನಿಮ್ಮ ಬೆನ್ನಿಗೆ ಇದೆ, ಹೆದರಬೇಡಿ ಅಂತ ಧೈರ್ಯ ಹೇಳಿದ್ರು. ಮತ್ತೆ ಅವ್ರಿಗೆ ಆಮೇಲೆ ಬುದ್ಧಿ ಬಂದ ಮೇಲೆ ಏನೋ ಅಂತಾರಲ್ಲ, ಹಾಗಾಗಿದೆ ಸರ್ ಅವ್ರಿಗೆ. ಅದ್ರ ಮುಂದೆ ಈ ಥರ ಮಕ್ಕಳ ಜೀವನ, ತಂದೆ ತಾಯಿ ಈ ಥರ ಮಾಡ್ಕೊಂಡು ಮಕ್ಕಳ ಜೀವನ ಹಾಳು ಮಾಡಬಾರ್ದು ಸರ್. ಹೌದು ಸರ್, ಸುಳ್ಳು ಹೇಳಿ ಕಿಶನ್ ಸರ್. ಈಗ ಪೋಕ್ಸೋ ಕೇಸ್ ಅಂತಂದರೆ ಬಟ್ ಗಂಡಸರಾದರೆ ಏನರ ಮಾಡ್ಬೋದು ಸರ್. ಒಂದು ಹೆಣ್ಣು ಮಕ್ಕಳ ಜೀವನ ಸರ್, ಅದು ಆ ಥರ ಮಾಡಬಾರ್ದು ಸರ್. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ವಾಪಸ್. ಕಂಡಕ್ಟರ್ ಮೇಲಿನ ಸುಳ್ಳು ಪೋಕ್ಸೋ ಕೇಸನ್ನ ಅಪ್ರಾಪ್ತ ಬಾಲಕಿಯ ಕುಟುಂಬಸ್ಥರು ವಾಪಸ್ ಪಡೆದಿದ್ದಾರೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವ ಇಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟರ್ ಯತ್ತಂಗಡಿ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟರ್ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಮಾರಿಹಾಳ ಠಾಣೆಯಿಂದ ಬೆಳಗಾವಿಯ CCRBಗೆ ವರ್ಗಾಯಿಸಲಾಗಿದೆ. ಮಹಾರಾಷ್ಟ್ರಕ್ಕೆ ಸಂಜೆಯಿಂದಲೇ ಬಸ್ ಸಂಚಾರ. ಇನ್ನು ಸಂಜೆಯಿಂದಲೇ ಮಹಾರಾಷ್ಟ್ರಕ್ಕೆ ರಾಜ್ಯ ಸಾರಿಗೆ ಸಂಚಾರಕ್ಕೆ 2 ರಾಜ್ಯಗಳು ಅಸ್ತು ಎನ್ನಲಾಗಿದೆ. ಇನ್ನು ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಿದ್ದು ಕರ್ನಾಟಕದಲ್ಲಿರುವ ಮರಾಠಿ ಇಲ್ಲದಿದ್ರೆ ಮಹಾರಾಷ್ಟ್ರಕ್ಕೆ ನುಗ್ಗಿ ಪಾಠ ಕಲಿಸ್ತೀವಿ ಅಂತ ಕನ್ನಡಿಗರು ಎಚ್ಚರಿಸಿದ್ದಾರೆ. ನಿಕೇಶ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕರ್ನಾಟಕದ ಬಸ್ಸಲ್ಲಿ ಬಂದರು. ನಕ್ಕ ಪಿಚ್ಚಾಗಳು ಕರ್ನಾಟಕದ ಬಸ್ಸಲ್ಲಿ ಬಂದರು. ಆ ಹುಡುಗಿಗೆ ಫ್ರೀ ಟಿಕೆಟ್, ಮಹಾರಾಷ್ಟ್ರ ಬಸ್ಸಲ್ಲ. ಆ ಹುಡುಗಿನ ಕರ್ಕೊಬಂದ ಹುಡುಗರಿಗೆ ನಕ್ಕ ಪಿಚ್ಚ 4 ಕಿಸೆಯಲ್ಲಿಲ್ಲ. ಅವನು ಕೇಳ್ತಾನೆ ಫ್ರೀ ಕೊಡಿ ಅಂತ. ಇಲ್ಲಪ್ಪ ಕೊಡೋಕ್ಕಾಗೋದಿಲ್ಲ ಅಂತ ನಮ್ಮ ಕನ್ನಡಿಗ ಡ್ರೈವರ್ ಹೇಳಿದರು. ಅವ್ರ ಮೇಲೆ ಅಟ್ಯಾಕ್ ಆಯಿತು. 1, 2 ಈಗ ನಾವು ವಾಪಸ್ ಕೊಡ್ತಾ ಇದ್ದೀವಿ. ಡಿಚ್ಚಿ ಹೆಂಗಿತ್ತು ನೋಡ್ಕೊಳ್ಳಿ.
ಎಚ್ಚರಿಸಿದ ಕನ್ನಡದ ಕಿಚ್ಚು. ಮರಾಠ ಪುಂಡರಿಗೆ ಕನ್ನಡವೇ ಸಾರ್ವಭೌಮ ಸಂದೇಶ. ಕರ್ನಾಟಕ ಗಡಿಯಲ್ಲಿ ಮಹಾಪುಂಡಾಟಿಕೆ ವಿರುದ್ಧ ಕನ್ನಡಿಗರು ಹೋರಾಟದ ಕಹಳೆ ಮೊಳಗಿಸಿದ್ರು. ಮರಾಠಿಗರ ಗೂಂಡಾಗಿರಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಕಂಡಕ್ಟರ್ ಮೇಲೆ ಹಲ್ಲೆಗೆ ವಿರೋಧ ವ್ಯಕ್ತಪಡಿಸಿದ್ವು. ಮರಾಠಿ ಪುಂಡರ ವಿರುದ್ಧ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಮೂಲಕ ಮರಾಠಿ ಪುಂಡರಿಗೆ ಕನ್ನಡವೇ ಸಾರ್ವಭೌಮ ಸಂದೇಶ ನೀಡಿದ್ರು. ಮರಾಠಿ ಪುಂಡರ ವಿರುದ್ಧ ನಾರಾಯಣಗೌಡ ಕಿಡಿ. ಅವ್ರಿಗೂ ನಾನು ಹೇಳಿದ್ದೀನಿ, ಇನ್ನು ಯಾವುದೇ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆ ಎತ್ಕೊಳ್ಳುತ್ತೆ. ನಾವು ಕಾನೂನನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥವ್ರನ್ನ ಸಹಿಸ್ಕೊಂಡಿದ್ದೀವಿ. ಇದು ಮುಂದುವರೆದ್ರೆ ಇನ್ಮೇಲೆ ಕಾನೂನು ಕೈಗೆತ್ಕೊಂಡು ಕರವೇ ಕಾರ್ಯಕರ್ತರು ಇಳಿತಾರೆ ಬೀದಿಗೆ. ಇಲ್ಲಿರುವ ರಾಜಕಾರಣಿಗಳು ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮರಾಠಿಯಲ್ಲಿ ಒಂದು ಸಭೆಯಲ್ಲಿ ಮಾತಾಡಿರೋದನ್ನ ತೀವ್ರವಾಗಿ ಖಂಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನೀವು ಕರ್ನಾಟಕದ ಸಚಿವರು, ಮಹಾರಾಷ್ಟ್ರದ ಸಚಿವರಲ್ಲ. ನೀವು ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು. ಮರಾಠಿ ಗುಂಡಗಳಿಗೆ, MES ಗುಂಡಗಳಿಗೆ ಓಟಿಗಾಗಿ ರಾಜಕಾರಣವನ್ನು ಮಾಡೋದನ್ನ ಬೆಳಗಾವಿ ರಾಜಕಾರಣಿಗಳು ಬಿಡಬೇಕು. ಮಹಾದೇವ್ ಆರೋಗ್ಯ ವಿಚಾರಿಸಿದ ಕರವೇ ಟೀಮ್. ಹಲ್ಲೆಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಕಂಡಕ್ಟರ್ ಆರೋಗ್ಯವನ್ನ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ವಿಚಾರಿಸಿದ್ರು. ಮುಖಂಡರ ಮುಂದೆ ಮಹಾದೇವಪ್ಪ ಕಣ್ಣೀರು ಹಾಕಿದ್ರು. ಕನ್ನಡ ಪರ ಸಂಘಟನೆಗಳು ಹಾಗೂ ಇಡೀ ಕರ್ನಾಟಕ ನಿಮ್ಮ ಬೆನ್ನಿಗೆ ಇದೆ, ಹೆದರಬೇಡಿ ಅಂತ ಧೈರ್ಯ ಹೇಳಿದ್ರು. ಮತ್ತೆ ಅವ್ರಿಗೆ ಆಮೇಲೆ ಬುದ್ಧಿ ಬಂದ ಮೇಲೆ ಏನೋ ಅಂತಾರಲ್ಲ, ಹಾಗಾಗಿದೆ ಸರ್ ಅವ್ರಿಗೆ. ಅದ್ರ ಮುಂದೆ ಈ ಥರ ಮಕ್ಕಳ ಜೀವನ, ತಂದೆ ತಾಯಿ ಈ ಥರ ಮಾಡ್ಕೊಂಡು ಮಕ್ಕಳ ಜೀವನ ಹಾಳು ಮಾಡಬಾರ್ದು ಸರ್. ಹೌದು ಸರ್, ಸುಳ್ಳು ಹೇಳಿ ಕಿಶನ್ ಸರ್. ಈಗ ಪೋಕ್ಸೋ ಕೇಸ್ ಅಂತಂದರೆ ಬಟ್ ಗಂಡಸರಾದರೆ ಏನರ ಮಾಡ್ಬೋದು ಸರ್. ಒಂದು ಹೆಣ್ಣು ಮಕ್ಕಳ ಜೀವನ ಸರ್, ಅದು ಆ ಥರ ಮಾಡಬಾರ್ದು ಸರ್. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ವಾಪಸ್. ಕಂಡಕ್ಟರ್ ಮೇಲಿನ ಸುಳ್ಳು ಪೋಕ್ಸೋ ಕೇಸನ್ನ ಅಪ್ರಾಪ್ತ ಬಾಲಕಿಯ ಕುಟುಂಬಸ್ಥರು ವಾಪಸ್ ಪಡೆದಿದ್ದಾರೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟರ್ ಯತ್ತಂಗಡಿ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟರ್ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಮಾರಿಹಾಳ ಠಾಣೆಯಿಂದ ಬೆಳಗಾವಿಯ CCRBಗೆ ವರ್ಗಾಯಿಸಲಾಗಿದೆ. ಮಹಾರಾಷ್ಟ್ರಕ್ಕೆ ಸಂಜೆಯಿಂದಲೇ ಬಸ್ ಸಂಚಾರ. ಇನ್ನು ಸಂಜೆಯಿಂದಲೇ ಮಹಾರಾಷ್ಟ್ರಕ್ಕೆ ರಾಜ್ಯ ಸಾರಿಗೆ ಸಂಚಾರಕ್ಕೆ 2 ರಾಜ್ಯಗಳು ಅಸ್ತು ಎನ್ನಲಾಗಿದೆ. ಇನ್ನು ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಿದ್ದು, ಕರ್ನಾಟಕದಲ್ಲಿರುವ ಮರಾಠಿ ಪುಂಡರು ಇನ್ಮೇಲಾದ್ರೂ ಕಾಲ ಮುಗಿದುಕೊಂಡಿರಬೇಕು, ಇಲ್ಲದಿದ್ರೆ ಮಹಾರಾಷ್ಟ್ರಕ್ಕೆ ನುಗ್ಗಿ ಪಾಠ ಕಲಿಸ್ತೀವಿ ಅಂತ ಕನ್ನಡಿಗರು ಎಚ್ಚರಿಸಿದ್ದಾರೆ. ನಿಕೇಶ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.